ಸರ್ ನೀವಾ? ಹಳ್ಳಿ ಜನ ನನ್ನ ಚೇಸ್ ಮಾಡ್ತಾ ಇದಾರೆ ಸರ್. ಹೀಗಾಗುತ್ತೆ ಅಂತ ಗೊತ್ತಾಗಿ ನಮ್ಮಮ್ಮ ಇಲ್ಲಿ ಕಳಿಸಿದ್ದಾರೆ. ಕೂತ್ಕೊಳ್ಳಿ. ಅವಳು ಯಾವ್ದೋ ಜೀಪ್ ನಲ್ಲಿ ಕೂರ್ತಾ ಇದ್ದಾಳೆ. ನನ್ ವೆಹಿಕಲ್. ನಡಿಗೆಯ ವಿಜಯ. ಸರ್ ಮೆತ್ತಿಗೆ ನನ್ ವೆಹಿಕಲ್. ಇಳಿಬೇಕಾಗೆ. ಸಾರಿ, ಇಲ್ಲ ಇಲ್ಲ, ಬನ್ನಿ ಬನ್ನಿ ಸುಮ್ನೆ. ಸರ್ ಬರ್ತಾ ಇದ್ದಾರೆ. ಬರ್ಲಿ ಸುಂದರ್, ಪಾಠ ಕಲಿಸಿ. ಯೋ ಕಾಳಿ, ನೀನ್ ಯಾವ ಸೀಮೆ ಡ್ರೈವರ್ಗ ಈ ಚಿಕ್ಕ ಗುಡ್ಡ ಹತ್ತಕ್ಕಾಗಲ್ಲ ನಿನ್ ಕೈಲಿ? ಜೀಪ್ ಅಲ್ಲ ಸರ್, ಕಾರು. ನಿನ್ನ ಹತ್ರ ಮಾತಾಡಿ ಏನ್ ಪ್ರಯೋಜನ? ಅಲ್ಲ ಇವ್ನು ಯಾವ ನೀವು ದಿಢೀರ್ನೆ ಬಂದು ಹುಡುಗಿ ಹೊಡ್ಕೊಂಡು ಹೋಗ್ಬಿಟ್ನಲ್ಲ. ಅವನ್ ಯಾರೋ ಪೇಪರ್ ನೋನ್ ಇರ್ಬೇಕ. ಯೋ ಪೇಪರ್ ಈ ರೀತಿ ಗುಡ್ಡ ಹತ್ತಿಸ್ತಾನೆ. ಅವ್ನ್ ಯಾವನು ಸರ್ಕಸ್ ಕಂಪ್ನಿ ಇರ್ಬೇಕು. ಇದ್ರು ಇರ್ಬೇಕು ಸರ್. ನಾವು ಜೀಪ್ ತರ್ಬೇಕಾಗಿತ್ತು ಸರ್. ಈಗ ಹೇಳ್ತಾ ನೋಡು, ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗ. ನಿಮ್ಮ ಹತ್ರ ತಲೆ ಬಡ್ಕೊಂಡು ಏನ್ ಪ್ರಯೋಜನ? ಹಾ ಸಿಕ್ಬಿಟ್ರು. ಅವ್ರ ಆ ಕಡೆ ಹೋಗೋಕ್ಕಾಗೋಲ್ಲ. ಯಾಕೆ ಕೇಳ್ರಿ? ಯಾಕೆ ಅಂದ್ರೆ ಆ ಕಡೆ ನೀರಿದೆ. ಬಂದ್ರೆ ಅವ್ರು ಇದೇ ದಾರಿಲೇ ಬರಬೇಕು. ಅವಳನ್ನ ನಾವ್ ಹಿಡಿದೆ ಬಿಟ್ರೆ ನಾಳೆ ಪೇಪರ್ ನಲ್ಲಿ ಸಿಕ್ಕಾಪಟ್ಟೆ ಬರೆದು ಬಿಡ್ತಾಳೆ. ಆಮೇಲೆ ಸಾಹೇಬ್ರು ನಮ್ಮನ್ನ ಅಷ್ಟೇ. ಹಾ ಕತ್ಲಾಗ್ತಾ ಇದೆ. ನಾನು ಹೋಗಿ ಭೀಮಣ್ಣನಿಗೆ ವಿಷಯ ತಿಳಿಸಿ ಇನ್ನೊಂದಿಷ್ಟು ಜನ ಆಳುಗಳನ್ನ ಕರ್ಕೊಂಡು ಬರ್ತೀನಿ. ನೀವು ಇಲ್ಲೇ ಕಾಯ್ತಾ ಇರಿ. ಮತ್ ರಾತ್ರಿ ಆಯ್ತು ಅಂತ ಮಲಗ್ ಬಿಟ್ರ ಕಣ್ಣಾಗ ಎಣ್ಣೆ ಹಾಕೊಂಡು ಅವ್ರು ಬರೋದನ್ನೇ ಕಾಯ್ತಿರ್ಬೇಕು. ಬಂದ್ರೆ ಹಿಡ್ಕೊಂಬಿಡಿ. ಗೊತ್ತಾಯ್ತಲ್ಲ? ಏ ಕಾಳಿ, ಭರತ್ ಸುತ್ತು ಹೀಗೆ ಪಂಜ್ ಹಚ್ತಾ ಇದ್ರಲ್ಲ, ಯಾಕೆ? ಇದು ಕಾರ್ಡ್ ನೋಡು. ಪ್ರಾಣಿಗಳು, ವಿಷ ಜಂತುಗಳು ನಮ್ಮ ಹತ್ರ ಬಂದು ತೊಂದರೆ ಕೊಡದೆ ಇರಲಿ ಅಂತ. ಓ ಹಾಗೋ, ಗುಡ್ ಐಡಿಯಾ. ಯಾಕೆ ನಗ್ತಿದ್ದೀರಿ? ನಿನ್ ಕೆಟ್ಟ ಧೈರ್ಯ ನೋಡಿ. ಕೆಟ್ಟ ಧೈರ್ಯ? ಹೌದು ಮತ್ತೆ. ಅಲ್ಲ, ಸರಿಯಾದ ಸಮಯ ನೋಡಿ ನನ್ನ ತಾಯಿ ಎಚ್ಚರಿಕೆ ವಹಿಸಿ ಕಳಿಸಿದ್ದಕ್ಕಾಯ್ತು. ಇಂದರ್ ಏನ್ ಗತಿ? ಯಾವಾಗ್ಲೂ ಕೆಟ್ಟ ಧೈರ್ಯ ಒಳ್ಳೇದಲ್ಲ. ಏನ್ ಮಾಡುದು? ನನ್ ಉದ್ಯೋಗ ಅಂಥದ್ದು. ನೀನ್ ಉದ್ಯೋಗ ಯಾವುದೇ ಆಗ್ಲಿ, ನೀನೊಂದು ಹೆಣ್ಣು, ಅದರಲ್ಲೂ ವಯಸ್ಸಿಗೆ ಬಂದ ಹೆಣ್ಣು. ಈ ತರ ಕೆಟ್ಟ ಸಾಹಸ ಕೈ ಹಾಕೋದು ಅಪಾಯ, ಅವಿವೇಕ. ಅದೇನೋ ನಿಜ. ಆದ್ರೆ ಈ ಅವಿವೇಕದಿಂದ ನನಗೆ ಒಳ್ಳೇದೇ ಆಯ್ತು. ಏನ್ ಒಳ್ಳೇದಾಯ್ತು? ನಿಮ್ ಪರಿಚಯ, ಸ್ನೇಹ ಆಯ್ತಲ್ಲ. ಯಾಕೆ ನನ್ ಜೊತೆಲಿರೋದು ನಿಮಗೆ ಇಷ್ಟ ಅಲ್ವಾ? ನೋಡು, ನನಗೆ ಈ ಕೆಲ್ಸಕ್ಕೆ ಬಾರದು ಮಾತೆಲ್ಲ ಹಿಡ್ಸಲ್ಲ. ತುಂಬಾ ಚಳಿ ಆಗ್ತಾ ಇದೆ. ಬೆಂಕಿ ಇದೆಯಲ್ಲ, ಕಾಯಿಸ್ಕೋ. ನಂಗೆ ಗೊತ್ತು.